ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಪ್ರಸ್ತುತ ದೇಶದಲ್ಲಿ ನಡೆಯುತ್ತಿರೋ ಪ್ರತಿಯೊಬ್ಬ ವಿದ್ಯಾರ್ಥಿ, ಪೋಷಕರು ಮತ್ತು ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಕಾಳಜಿ ಇರೋ ಪ್ರತಿಯೊಬ್ಬರು ಅತ್ಯಂತ ಆಳವಾಗಿ ಯೋಚನೆ ಮಾಡಬೇಕಾದ ಒಂದು ಗಂಭೀರ ವಿಷಯದ ಬಗ್ಗೆ ಮಾತನಾಡೋಣ. ಸ್ವಲ್ಪ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ಇತ್ತೀಚೆಗೆ ಪರೀಕ್ಷಾ ಅಕ್ರಮಗಳ ವಿರುದ್ಧ ನೀಟ್, ನೆಟ್ ಅಥವಾ ವಿವಿಧ ರಾಜ್ಯಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದ ಸಾಲು ಅಕ್ರಮಗಳ ವಿರುದ್ಧ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ರಲ್ವಾ. ತಮ್ಮ ಭವಿಷ್ಯ ಕತ್ತಲಾಗುತ್ತಿದೆ, ಕಷ್ಟಪಟ್ಟು ಓದಿದ ಶ್ರಮ ನಿರೂಪಲಾಗುತ್ತಿದೆ ಅನ್ನೋದು ಅವರ ನಿಜವಾದ ಭಯವಾಗಿತ್ತು. ಆ ಸಮಯದಲ್ಲಿ ಕೇಂದ್ರದ ಮೋದಿ ಸರ್ಕಾರ ಮತ್ತು ವಿವಿಧ ರಾಜ್ಯ ಸರ್ಕಾರಗಳು ಏನ್ ಹೇಳಿದ್ವು? ವಿದ್ಯಾರ್ಥಿಗಳ ಹಿತರಕ್ಷಣೆ ನಮ್ಮ ಆದ್ಯತೆ. ಪ್ರತಿಭಟನೆ ಮಾಡಿದ ವಿದ್ಯಾರ್ಥಿಗಳ ವಿರುದ್ಧ ನಾವು ಯಾವುದೇ ಬಲವಂತದ ಅಥವಾ ದಮನಕಾರಿ ಕ್ರಮ ತೆಗೆದುಕೊಳ್ಳಲ್ಲ ಅಂತ ಭರವಸೆ ನೀಡಿದ್ವು. ಆದ್ರೆ ವಾಸ್ತವದಲ್ಲಿ ಏನಾಯ್ತು ಗೊತ್ತಾ? ಪ್ರತಿಭಟನೆ ಮುಗಿಯುತ್ತಿದ್ದಂತೆ ಅದರ ನೇತೃತ್ವ ವಹಿಸಿದ ವಿದ್ಯಾರ್ಥಿ ನಾಯಕರನ್ನ, ಮುಂಚೂಣಿಯಲ್ಲಿದ್ದ ಯುವಕರನ್ನ ಗುರಿಯಾಗಿಸಿಕೊಂಡು ಸಾಲು ಎಫ್ಐಆರ್ ದಾಖಲಿಸಲಾಯಿತು. ವಿಚಾರಣೆ, ಬಂಧನ, ಪೊಲೀಸ್ ಕಿರುಕುಳ ಶುರುವಾಯಿತು. ಸರ್ಕಾರದ ಈ ಪ್ರತೀಕಾರ ತೀರಿಸಿಕೊಳ್ಳುವ ನಡವಳಿಕೆಯನ್ನ ಖಂಡಿಸಿ ಸಿಜೆಪಿ ಹಾಗೂ ಅನೇಕ ಮಾನವ ಹಕ್ಕುಗಳ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ವು. ವಿದ್ಯಾರ್ಥಿಗಳ ಪರವಾಗಿ ಸಲ್ಲಿಕೆಯಾಗಿದ್ದ ಈ ಅರ್ಜಿಯನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಈಗ ಒಂದು ಮಧ್ಯಂತರ ಆದೇಶ ಕೊಟ್ಟಿದೆ. ಮೇಲ್ನೋಟಕ್ಕೆ ಈ ಆದೇಶ ಕೇಳಿದ ತಕ್ಷಣ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಕ್ತು ಅನ್ಸುತ್ತೆ. ಆದ್ರೆ ಈ ಆದೇಶವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಸೂಕ್ಷ್ಮವಾಗಿ ವಿಶ್ಲೇಷಿಸಿದ್ರೆ ಇದರೊಳಗೆ ಅಡಗಿರುವ ಕೆಲವು ಅಂಶಗಳು ವಿದ್ಯಾರ್ಥಿ ಸಮುದಾಯಕ್ಕೆ ಹೊಸ ರೀತಿಯ ಆತಂಕವನ್ನ ಹುಟ್ಟುಹಾಕ್ತಿವೆ. ಹಾಗಾದ್ರೆ ಈ ಆದೇಶದಲ್ಲೇನಿದೆ? ಸರ್ಕಾರಗಳು ಇದನ್ನ ಹೇಗೆ ದುರ್ಬಳಕೆ ಮಾಡಿಕೊಳ್ಳಬಹುದು? ತನಿಖೆ ಅನ್ನೋದೇ ವಿದ್ಯಾರ್ಥಿಗಳ ಪಾಲಿಗೆ ಹೇಗೆ ದೊಡ್ಡ ಶಿಕ್ಷೆ ಆಗಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ, ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಸ್ನೇಹಿತರೆ, ಮೊದಲು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಅಕ್ಷರಶಃ ಏನು ಹೇಳಿದೆ ಅನ್ನೋದನ್ನ ವಿವರವಾಗಿ ನೋಡಿಬಿಡೋಣ. ನ್ಯಾಯಾಲಯ ತನ್ನ ಮಧ್ಯಂತರ ಆದೇಶದಲ್ಲಿ ಹೀಗೆ ಹೇಳಿದೆ: ದೆಹಲಿಯ ಎನ್ಸಿಟಿ ಮತ್ತು ಇತರೆ ರಾಜ್ಯಗಳಲ್ಲಿ ದಾಖಲಾಗಿರುವ ಎಫ್ಐಆರ್ಗಳ ತನಿಖೆಯನ್ನ ಪೊಲೀಸರು ಮುಂದುವರಿಸಬಾರದು. ಆದಾಗ್ಯೂ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ವಿರುದ್ಧ ಯಾವುದೇ ಬಲವಂತದ ಕ್ರಮಗಳನ್ನು ಕೈಗೊಳ್ಳುವಂತಿಲ್ಲ. ಬಲವಂತದ ಕ್ರಮಗಳಿಂದ ರಕ್ಷಣೆಯು ಅಪರಾಧ ಪೂರ್ವಾಪರ ಹೊಂದಿರುವ ವ್ಯಕ್ತಿಗಳಿಗೆ ಅನ್ವಯಿಸೋದಿಲ್ಲ. ಹಾಗೂ ಬಂಧಿತರಾಗಿರುವ 18 ವರ್ಷದೊಳಗಿನ ಅಪ್ರಾಪ್ತ ಮಕ್ಕಳನ್ನ ಅವರಿಂದ ಅಥವಾ ಅವರ ಪೋಷಕರಿಂದ ಮುಚ್ಚಳಿಕೆ ಬರೆಸಿಕೊಂಡು ಬಿಡುಗಡೆ ಮಾಡಬೇಕು. ಈ ಆದೇಶವನ್ನ ನೀವು ಮೇಲ್ನೋಟಕ್ಕೆ ಓದಿದ್ರೆ ನಮ್ಗನ್ಸುತ್ತೆ, ಅಯ್ಯೋ ಎಷ್ಟು ಒಳ್ಳೆಯ ಆದೇಶ, ವಿದ್ಯಾರ್ಥಿಗಳನ್ನ ಬಂಧಿಸುವಂತಿಲ್ಲ, ಬಲವಂತದ ಕ್ರಮ ಜರುಗಿಸುವಂತಿಲ್ಲ, 18 ವರ್ಷದೊಳಗಿನ ಮಕ್ಕಳನ್ನ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ. ಹಾಗಾದ್ರೆ ವಿದ್ಯಾರ್ಥಿಗಳು ಸೇಫ್ ಅಲ್ವಾ ಅಂತ ನೀವು ಕೇಳಬಹುದು. ಖಂಡಿತವಾಗಿಯೂ ತಕ್ಷಣದ ಬಂಧನದಿಂದ ಪಾರಾಗಲು ಇದು ತಾತ್ಕಾಲಿಕ ನೆಮ್ಮದಿ ತಂದಿರೋದೌದು. ಆದ್ರೆ ಈ ಆದೇಶದ ಒಳಗಿರುವ 2 ಅತ್ಯಂತ ಅಪಾಯಕಾರಿ ಪದಗಳು ಮತ್ತು ಷರತ್ತುಗಳು ಯಾವುವು ಗೊತ್ತಾ? ತನಿಖೆಯನ್ನ ಮುಂದುವರಿಸಬಹುದು. ಅಪರಾಧ ಪೂರ್ವಪರ ಹೊಂದಿರುವವರಿಗೆ ರಕ್ಷಣೆ ಇಲ್ಲ. ಕಾನೂನು ತಜ್ಞರು, ನಾಗರಿಕ ಹಕ್ಕುಗಳ ಹೋರಾಟಗಾರರು ಮತ್ತು ಪ್ರಜಾಪ್ರಭುತ್ವವಾದಿಗಳು ಯಾಕೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಅಂದ್ರೆ, ಈ 2 ಷರತ್ತುಗಳು ಪೊಲೀಸರು ಮತ್ತು ಸರ್ಕಾರಕ್ಕೆ ವಿದ್ಯಾರ್ಥಿಗಳನ್ನ ಹಿನ್ನೆಲೆಯಿಂದಲೇ ದಮನ ಮಾಡಲು ಒಂದು ಲೀಗಲ್ ಲೈಸೆನ್ಸ್ ಕೊಟ್ಟಂತಾಗುವ ಸಾಧ್ಯತೆ ಇದೆ. ಅದು ಹೇಗೆ ಅನ್ನೋದನ್ನ ಒಂದೊಂದಾಗಿ ನೋಡೋಣ ಬನ್ನಿ. ಗೆಳೆಯರೆ, ನಿಮ್ಮಲ್ಲಿ ಹಲವರಿಗೆ ಒಂದು ಅನುಮಾನ ಬರಬಹುದು, ಅಲ್ಲ ಬ್ರೋ, ಪೊಲೀಸರು ಎಫ್ಐಆರ್ ತನಿಖೆ ಮಾಡ್ಲಿ ಬಿಡಿ, ಸತ್ಯ ಹೊರಗೆ ಬರ್ಲಿ, ತನಿಖೆ ಮುಂದುವರಿಸೋದ್ರಲ್ಲಿ ತಪ್ಪೇನಿದೆ ಅಂತ. ಆದ್ರೆ ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ, ದಿ ಪ್ರೋಸೆಸ್ ಇಟ್ ಸೆಲ್ಫ್ ಇಸ್ ದ ಪನಿಷ್ಮೆಂಟ್ ಅಂತ. ಅಂದ್ರೆ ತನಿಖೆಯ ಪ್ರಕ್ರಿಯೆಯೇ ಇಲ್ಲಿ ದೊಡ್ಡ ಶಿಕ್ಷೆ. ನ್ಯಾಯಾಲಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲಿನ ಅಪರಾಧ ಸಾಬೀತಾಗಿ ಶಿಕ್ಷೆ ಆಗುವುದು ವರ್ಷಗಳ ನಂತರ. ಆದ್ರೆ ತನಿಖೆ ನಡೆಯುವ ಅವಧಿಯಲ್ಲಿ ಒಬ್ಬ ವಿದ್ಯಾರ್ಥಿ ಏನೇನು ಎದುರಿಸಬೇಕಾಗುತ್ತೆ ಗೊತ್ತಾ? ಪದೇ ಪೊಲೀಸ್ ಠಾಣೆಗೆ ಅಲೆಯುವುದು, ಬಂಧನ ಮಾಡುವುದಿಲ್ಲ ಎಂದ್ರು ತನಿಖೆಯ ನೆಪದಲ್ಲಿ ಪೊಲೀಸರು ವಿದ್ಯಾರ್ಥಿಗಳಿಗೆ ನೋಟಿಸ್ ಕಳಿಸಿ ದಿನವಿಡೀ ಪೊಲೀಸ್ ಠಾಣೆಯಲ್ಲಿ ಕೂರಿಸಿಕೊಳ್ಳಬಹುದು. ಪರೀಕ್ಷೆ ತರಗತಿಗಳನ್ನ ಬಿಟ್ಟು ಠಾಣೆಗೆ ಅಳೆಯಬೇಕಾಗುತ್ತೆ. ಡಿಜಿಟಲ್ ಸಾಧನಗಳ ಜಪ್ತಿ. ತನಿಖೆ ಹೆಸರಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಒಬ್ಬ ವಿದ್ಯಾರ್ಥಿಯ ಸಂಪೂರ್ಣ ಓದಿನ ಮೆಟೀರಿಯಲ್, ಟಿಪ್ಪಣಿಗಳು, ವೈಯಕ್ತಿಕ ಮಾಹಿತಿ ಎಲ್ಲವೂ ಫೋನ್ ಮತ್ತು ಲ್ಯಾಪ್ಟಾಪ್ ನಲ್ಲೇ ಇರುತ್ತವೆ. ಅದನ್ನ ವಶಪಡಿಸಿಕೊಂಡರೆ ಅವರ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುತ್ತೆ. ಇದೇ ರೀತಿ ಸೋಷಿಯಲ್ ಮೀಡಿಯಾ ಸ್ಕ್ಯಾನಿಂಗ್ ಮತ್ತು ಮಾನಸಿಕ ಕಿರುಕುಳ. ವಿದ್ಯಾರ್ಥಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಏನ್ ಮೆಸೇಜ್ ಮಾಡ್ತಿದ್ದಾನೆ, ಟ್ವಿಟ್ಟರ್ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಸರ್ಕಾರದ ವಿರುದ್ಧ ಏನ್ ಪೋಸ್ಟ್ ಮಾಡ್ತಿದ್ದಾನೆ ಅಂತ ತನಿಖೆ ನಡೆಸುವ ಹೆಸರಿನಲ್ಲಿ ಮಾನಸಿಕವಾಗಿ ಕುಗ್ಗಿಸಲಾಗುತ್ತೆ. ಇಲ್ಲಿ ನೀವು ಗಮನಿಸಬೇಕು, ಕೋರ್ಟ್ ಬಲವಂತದ ಕ್ರಮ ಕೈಗೊಳ್ಳಬಾರದು ಎಂದಿದೆ. ಕಾನೂನಿನ ಭಾಷೆಯಲ್ಲಿ ಬಲವಂತದ ಕ್ರಮ ಎಂದ್ರೆ ಜೈಲಿಗೆ ಹಾಕೋದು ಅಥವಾ ಕಸ್ಟಡಿಗೆ ಪಡೆಯುವುದು. ಆದ್ರೆ ನಿರಂತರವಾಗಿ ವಿಚಾರಣೆಗೆ ಕರೆದು ಮಾನಸಿಕವಾಗಿ ಹಿಂಸಿಸೋದು ಬಲವಂತದ ಕ್ರಮದ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಪೊಲೀಸರು ವಾದಿಸುತ್ತಾರೆ. ಇದು ವಿದ್ಯಾರ್ಥಿಯೊಬ್ಬನ ವೈಯಕ್ತಿಕ ಬದುಕು, ಆತನ ಶೈಕ್ಷಣಿಕ ನೆಮ್ಮದಿ ಮತ್ತು ಕುಟುಂಬದ ನೆಮ್ಮದಿಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಇನ್ನ ಈ ಆದೇಶದಲ್ಲಿರೋ 2ನೇ ಮತ್ತು ಅತ್ಯಂತ ಅಪಾಯಕಾರಿ ಅಂಶಕ್ಕೆ ಬರೋಣ. ಅದೇ ಅಪರಾಧ ಪೂರ್ವಪರ. ನ್ಯಾಯಾಲಯ ಹೇಳಿದೆ, ಈ ರಕ್ಷಣೆಯು ಅಪರಾಧ ಪೂರ್ವಪರ ಹೊಂದಿರುವ
ಹೊಂದಿರುವ ವ್ಯಕ್ತಿಗಳಿಗೆ ಅನ್ವಯಿಸೋದಿಲ್ಲ ಅಂತ. ಸಾಮಾನ್ಯವಾಗಿ ಭಾರತ ಸಂವಿಧಾನ ಮತ್ತು ಕಾನೂನು ಮೂಲ ತತ್ವ ಏನ್ ಹೇಳುತ್ತೆ? ಕೋರ್ಟ್ ನಲ್ಲಿ ತಪ್ಪಿತಸ್ಥ ಎಂದು ಸಾಬೀತಾಗುವವರೆಗೆ ಪ್ರತಿಯೊಬ್ಬ ನಾಗರಿಕನು ನಿರಪರಾಧಿಯೇ. ಆದ್ರೆ ನಮ್ಮ ಪೊಲೀಸರು ಮತ್ತು ಸರ್ಕಾರಗಳು ಅಪರಾಧ ಪೂರ್ವಪರ ಎನ್ನುವುದನ್ನ ಹೇಗೆ ವ್ಯಾಖ್ಯಾನಿಸುತ್ತೆ ಗೊತ್ತಾ? ಇಲ್ಲೇ ಇರೋದು ದೊಡ್ಡ ಗಂಡಾಂತರ. ಯೋಚಿಸಿ ನೋಡಿ, ಒಬ್ಬ ವಿದ್ಯಾರ್ಥಿ 2 ವರ್ಷಗಳ ಹಿಂದೆ ತನ್ನ ಕಾಲೇಜಿನಲ್ಲಿ ಬಸ್ ಪಾಸ್ ದರ ಏರಿಕೆ ವಿರುದ್ಧ ಸಣ್ಣ ಪ್ರತಿಭಟನೆ ಮಾಡಿರುತ್ತಾನೆ. ಆದ್ರೆ ಆತನ ಮೇಲೆ FIR ಆಗಿರುತ್ತೆ. ಅಥವಾ ಕ್ಯಾಂಪಸ್ ನಲ್ಲಿ ಲೈಬ್ರರಿ ಸೌಲಭ್ಯಕ್ಕಾಗಿ ಧರಣಿ ಕುಳಿತಾಗ ಹೆಸರು ನಮೂದಾಗಿರುತ್ತೆ. ಅಥವಾ CIE ಪ್ರತಿಭಟನೆ ಅಥವಾ ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಕ್ಕೆ ಕೇಸ್ ಬಿದ್ದಿರುತ್ತೆ. ಈಗ ಪೊಲೀಸರು ಏನ್ ಮಾಡ್ತಾರೆ ನೋಡಿ, ಈ ವಿದ್ಯಾರ್ಥಿಯ ಮೇಲೆ ಈಗಾಗಲೇ ಹಳೆಯ ಪ್ರಕರಣವಿದೆ, ಆತನಿಗೆ ಕ್ರಿಮಿನಲ್ ಪೂರ್ವಪರ ಇದೆ, ಹಾಗಾಗಿ ಈತನಿಗೆ ಸುಪ್ರೀಂ ಕೋರ್ಟ್ ನೀಡಿದ ಅಭಯ ಅನ್ವಯಿಸೋದಿಲ್ಲ ಅಂತ ಹೇಳಿ ಆತನನ್ನ ಸುಲಭವಾಗಿ ಬಂಧಿಸಬಹುದು. ಕ್ಷುಲ್ಲಕ ಕಾರಣಗಳಿಗೆ ಬಿದ್ದಿರೋ FIR ಗಳನ್ನ ಅಥವಾ ಪ್ರಜಾಸತ್ತಾತ್ಮಕವಾಗಿ ಪ್ರತಿಭಟಿಸಿದಾಗ ದಾಖಲಾದ ಕೇಸುಗಳನ್ನ ಕ್ರಿಮಿನಲ್ ಹಿನ್ನೆಲೆ ಅಂತ ಸರ್ಕಾರ ಪರಿಗಣಿಸಿದ್ರೆ ಪ್ರತಿಭಟನೆಯ ಮುಂಚೂಣಿಯಲ್ಲಿದ್ದ ಬಹುತೇಕ ವಿದ್ಯಾರ್ಥಿ ನಾಯಕರು ಜೈಲು ಪಾಲಾಗಬೇಕಾಗುತ್ತೆ. ಅಧಿಕಾರದಲ್ಲಿರುವ ಸರ್ಕಾರಗಳಿಗೆ ವಿದ್ಯಾರ್ಥಿಗಳ ಧ್ವನಿಯನ್ನ ಅಡಗಿಸಲು ಇಂತಹ ಸಣ್ಣ ಅವಕಾಶ ಸಿಕ್ಕರೆ ಸಾಕಲ್ವಾ? ಅದನ್ನ ಅವರು ಹೇಗೆ ಬಳಸಿಕೊಳ್ಳುತ್ತಾರೆ ಅನ್ನೋದಕ್ಕೆ ಭಾರತದಲ್ಲಿ ಸಾಲು ಸಾಲು ಉದಾಹರಣೆಗಳಿವೆ. ಗೆಳೆಯರೆ, ನಾವು ಒಮ್ಮೆ ಭಾರತದ ಇತಿಹಾಸವನ್ನ ತಿರುಗಿ ನೋಡಬೇಕಿದೆ. ಈ ದೇಶದಲ್ಲಿ ವಿದ್ಯಾರ್ಥಿ ಚಳುವಳಿಗಳಿಗೆ ಅತ್ಯಂತ ಪವಿತ್ರವಾದ ಮತ್ತು ಮಹತ್ವದ ಇತಿಹಾಸವಿದೆ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಅವರಿಂದ ಹಿಡಿದು ಲಕ್ಷಾಂತರ ವಿದ್ಯಾರ್ಥಿಗಳು ಸ್ವತಂತ್ರ ಸಂಗ್ರಾಮದಲ್ಲಿ ಮುಂಚೂಣಿಯಲ್ಲಿದ್ರು. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ದೇಶಾದ್ಯಂತ ಕ್ರಾಂತಿ ಎಬ್ಬಿಸಿದ್ದು ಇದೇ ವಿದ್ಯಾರ್ಥಿ ಶಕ್ತಿ. ಮಂಡಲ್ ಚಳವಳಿ ಹಾಗೂ ಭ್ರಷ್ಟಾಚಾರ ವಿರೋಧಿ ಹೋರಾಟಗಳಲ್ಲಿ ದೇಶದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಪಾರದರ್ಶಕತೆಗಾಗಿ ವಿದ್ಯಾರ್ಥಿಗಳು ಸದಾ ದನಿ ಎತ್ತುತ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ನಮ್ಮ ಭವಿಷ್ಯ ಹಾಳಾಗುತ್ತಿದೆ ಅಂತೇಳಿ ಪ್ರಶ್ನೆ ಮಾಡಿದ ವಿದ್ಯಾರ್ಥಿಗಳನ್ನ ಕ್ರಿಮಿನಲ್ ಗಳಂತೆ ನೋಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಕೇವಲ ಕೆಲವು ವಿದ್ಯಾರ್ಥಿಗಳ ಮೇಲಿನ ಕೇಸ್ ಅಲ್ಲ, ಇಡೀ ಯುವಜನತೆಯಲ್ಲಿ ಭಯದ ವಾತಾವರಣ ನಿರ್ಮಿಸುವ ತಂತ್ರ. ನೀವೇನಾದ್ರೂ ಸರ್ಕಾರದ ವಿಫಲತೆಯನ್ನ ಪ್ರಶ್ನಿಸಿದ್ರೆ ನಿಮಗೂ ಇದೇ ಗತಿ ಉಂಟಾಗುತ್ತೆ ಎನ್ನುವ ಸಂದೇಶವನ್ನ ತಲುಪಿಸಿ ಯುವಜನರನ್ನ ಮೌನಗೊಳಿಸುವ ಸಂಚು ಇದಾಗಿದೆ. ಕೇಂದ್ರದ ಮೋದಿ ಸರ್ಕಾರ ಮತ್ತು NDA ಆಡಳಿತವಿರುವ ರಾಜ್ಯಗಳಲ್ಲಿ ಈ ರೀತಿಯ ತನಿಖೆಗಳು ಮುಂದುವರೆದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗುತ್ತೆ? ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕೆಲಸಕ್ಕೆ ಸೇರುವಾಗ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ. ಕೇಸ್ ಪೆಂಡೆನ್ಸಿಯಲ್ಲಿದ್ರೆ ಉದ್ಯೋಗ ಕೈ ತಪ್ಪುತ್ತೆ. ವಿದೇಶಕ್ಕೆ ಹೋಗಲು ಪಾಸ್ಪೋರ್ಟ್ ಅಥವಾ ವೀಸಾ ಸಿಗುವುದು ಕಷ್ಟವಾಗುತ್ತೆ. ಸಮಾಜ ಮತ್ತು ಕುಟುಂಬದಲ್ಲಿ ಈತನ ಮೇಲೆ ಪೊಲೀಸ್ ಕೇಸ್ ಇದೆ ಎನ್ನುವ ಕಳಂಕ ಹೊರಬೇಕಾಗುತ್ತೆ. ಕೊನೆಗೆ ವರ್ಷಗಳ ನಂತರ ನ್ಯಾಯಾಲಯದಲ್ಲಿ ಆ ವಿದ್ಯಾರ್ಥಿ ನಿರಪರಾಧಿ ಎಂದು ಸಾಬೀತಾಗಬಹುದು. ಆದ್ರೆ ಆ ವೇಳೆಗೆ ಆತನ ಅಮೂಲ್ಯವಾದ ಶೈಕ್ಷಣಿಕ ವರ್ಷಗಳು, ಯೌವನ ಮತ್ತು ಉದ್ಯೋಗದ ಅವಕಾಶಗಳು ಸಂಪೂರ್ಣವಾಗಿ ನಾಶವಾಗಿರುತ್ತವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದ ಪ್ರಜೆಗಳ ಹಾಗೂ ವಿಶೇಷವಾಗಿ ಯುವಜನರ ಹಕ್ಕುಗಳನ್ನು ರಕ್ಷಿಸುವ ಅಂತಿಮ ಭರವಸೆಯ ಬಾಗಿಲು ಅಂದ್ರೆ ಅದು ನಮ್ಮ ನ್ಯಾಯಾಲಯಗಳು. ಅದೇ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಯ್ದುಕೊಳ್ಳುವ ಹೊಣೆಗಾರಿಕೆಯು ಕೋರ್ಟ್ಗಳ ಮೇಲಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಆದ್ರೆ ನ್ಯಾಯಾಲಯಗಳು ಇಂತಹ ಅತ್ಯಂತ ಸೂಕ್ಷ್ಮ ವಿಷಯಗಳಲ್ಲಿ ಸ್ಪಷ್ಟ ಅಥವಾ ಕಠಿಣ ನಿಲುವು ತೆಗೆದುಕೊಳ್ಳದೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಆದೇಶ ಕೊಟ್ರೆ ಅದು ಸರ್ಕಾರದ ದಮನಕಾರಿ ನೀತಿಗಳಿಗೆ ಅರಿಯದೆಯೇ ನೀರೆರೆದಂತಾಗುತ್ತೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ವಿಫಲವಾದ ವ್ಯವಸ್ಥೆ ಅದನ್ನ ಪ್ರಶ್ನಿಸಿದ ವಿದ್ಯಾರ್ಥಿಗಳನ್ನ ಬಲುಪಶು ಮಾಡುತ್ತಿರುವುದು ಅತ್ಯಂತ ದುರದೃಷ್ಟಕರ. ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ. ಅನ್ಯಾಯವನ್ನ ಪ್ರಶ್ನಿಸುವುದು ಅಪರಾಧವಲ್ಲ, ಅದು ಜೀವಂತ ಪ್ರಜಾಪ್ರಭುತ್ವದ ಹಕ್ಕು. ಈ ಬಗ್ಗೆ ನಿಮಗೇನನ್ಸುತ್ತೆ? ಸುಪ್ರೀಂ ಕೋರ್ಟ್ ನ ಈ ಮಧ್ಯಂತರ ಆದೇಶ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಅಭಯ ಕೊಟ್ಟಿದ್ಯಾ ಅಥವಾ ತನಿಖೆ ಹೆಸರಲ್ಲಿ ಕಿರುಕುಳ ನೀಡಲು ಪೊಲೀಸರಿಗೆ ಹಾದಿ ಮಾಡಿಕೊಟ್ಟಿದ್ಯಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಖಂಡಿತವಾಗಿ ಹಂಚಿಕೊಳ್ಳಿ. ಈ ವಿಷಯ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಪೋಷಕರಿಗೆ ತಲುಪಬೇಕಾಗಿದೆ. ಹಾಗಾಗಿ ಈ ವಿಡಿಯೋವನ್ನ ಗರಿಷ್ಠ ಮಟ್ಟದಲ್ಲಿ ಶೇರ್ ಮಾಡಿ. ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.